ಇಷ್ಟ ಇಲ್ಲ ಅಂತಿದ್ಯಲ್ಲ ತಾಯಿ. ನಿಜ ಹೇಳು ಪಾರು. ಅಯ್ಯೋ ಸುಮ್ಮನೆ ಇಷ್ಟ ಇಲ್ಲ ಅಂದಾಗ ರತ್ನನ್ ಮುಖದಲ್ಲಿ ಟೆನ್ಷನ್ ಬರುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡೋಣ ಅನ್ಕೊಂಡೆ. ನಾನಂಗೆ ಹೇಳ್ತಿದ್ದಂಗೆ ಪರಶು ರತ್ನ ಇಬ್ರು ಉಸಿರು ಒಂದ್ ಕ್ಷಣ ನಿಂತೇ ಹೋಗಿತ್ತು. ಒಂಥರ ಪ್ರೇಮಿಗಳನ್ನ ಕಾಡ್ಸೋದ್ರಲ್ಲಿ ಖುಷಿ ಸಿಗುತ್ತೆ ಅಲ್ವಾ ಮಾವ? ಅಯ್ಯೋ ನಿನ್ನ ಪ್ರೇಮಿಗಳು ಬಿಡು, ನನ್ನ ಉಸಿರೇ ನಿಂತೋಗ್ಬಿಡ್ತಿತ್ತೀಗ. ಈಗ ತಮಾಷೆ ಎಲ್ಲ ಪಕ್ಕಕ್ಕಿಟ್ಟು ನಾನು ನಿಜವಾಗ್ಲೂ ಕೇಳ್ತಾ ಇದ್ದೀನಿ. ಅಣ್ಣ ನೀನ್ ಹೇಳು, ನಮ್ಮನೆಗೆ ನಿಮ್ಮ ಮಗಳನ್ನ ಕೊಡೋದಕ್ಕೆ ನಿನ್ಗೆ ಇಷ್ಟ ಇದೆಯಾ ಇಲ್ವಾ? ನನ್ನ ಮಕ್ಕಳಿಗೆ ಏನ್ ಬೇಕು ಏನ್ ಬೇಡ ಅಂತ ನೋಡ್ಕೊಳ್ಳೋದು ಅವ್ರ ಅಣ್ಣ ಅತ್ತಿಗೆ. ನನ್ನ ಮಗಳು ಚೆನ್ನಾಗಿದ್ರೆ ಸಾಕು ಆಟೆಯ. ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಿಮ್ಮ ಒಪ್ಪಿಗೆ ಇದೆ. ಏನು ಭಾವ, ಮನೆ ಹಿರಿಯ ಆಗಿ ನೀನೇ ಹೀಗೆ ಅಂದ್ಬಿಟ್ರೆ ಹೇಗೆ? ನಿನ್ನೊಪ್ಪಿಗೆನೂ ಮುಖ್ಯ ಅಲ್ವಾ? ಹಾಗಂತ ನನ್ನ ಒಪ್ಪಿಗೆಯಿಂದಲೇ ಎಲ್ಲ ಆಗ್ಬೇಕು ಅಂತ ಏನಿಲ್ವಲ್ಲ ವೀರಭದ್ರಯ್ಯನವ್ರೆ. ಮಗ ಸೊಸೆಗೆ ಎಲ್ಲ ಗೊತ್ತಿರುತ್ತೆ, ಆದ್ರೆ ಈ ಮದುವೆಗೆ ನನ್ನ ಒಪ್ಪಿಗೆ ಇದೆ. ಹಂಗಾರೆ ಎಲ್ಲರದು ಒಪ್ಪಿಗೆ ಆಯ್ತಲ್ಲ. ಗೊಂಡು ಹೆಣ್ಣನ್ನ ಪಕ್ಕ ಕೂರಿಸಿ ಹೆಣ್ಣಿಗೆ ಹೂ ಮುಡಿಸಿ ಈ ಆಸ್ತಿ ನಮ್ದೆ ಅಂತ ಬುಕ್ ಮಾಡ್ಬಿಡಿ. ಎಲ್ಲ ಆಗೋಯ್ತು, ಆದ್ರೆ ಅಪ್ಪ ಯಾಕೆ ಒಪ್ಕೊಂಡ್ರು ಅನ್ನೋದೇ ಗೊತ್ತಾಗ್ತಿಲ್ಲ. ಹೆಂಗ್ ತಿಳ್ಕೊಳ್ಳಿ? ಶಿವ, ನಾವಿನ್ ಬರ್ತೀವಪ್ಪ. ಅಯ್ಯೋ ಮಾವ ಏನು ಹೊರಟ್ಬಿಟ್ರಿ? ಊಟ ಮಾಡ್ಕೊಂಡು ಹೋಗ್ತೀವಂತೆ, ಸಿಹಿ ಅಡುಗೆ ಮಾಡಿಸ್ತೀನಿ. ಶಿವು, ದೋಣಿಗಳು ಈಗಷ್ಟೇ ಹೊಸ ಕೆಲಸ ಶುರು ಮಾಡ್ಕೊಂಡವ್ರೆ. ಸಾನೆ ಕೆಲಸ ಐತೆ ಇನ್ನೂ. ನಾವು ಹೋಗ್ಬಿಟ್ಟು ಬರ್ತೀವಿ ಕಣಪ್ಪ. ಹಂಗ ಸರಿ ಕಣ್ಮಾವ. ಮಾವ ದಿಟ ಹೇಳ್ಬೇಕು ಅಂದ್ರೆ ನೀವು ಒಪ್ಕೋತೀರಾ ಇಲ್ವಾ ಅಂತ ನಂಗೆ ದಿಗ್ಲಾಗ್ಬಿಟ್ಟಿತ್ತು. ಅಂಥದ್ರಾಗೆ ನೀವಾಗೆ ಮನೆಗೆ ಬಂದು ಸಂಬಂಧ ಕೇಳ್ತೀರಾ ಅಂದ್ರೆ ವರ ಕೇಳ್ದೇನೆ ಅವ್ರು ವರ ಕೊಟ್ಟಂಗೆ ಆಗೈತೆ. ನಿಮ್ಮ ಉಪಕಾರನ ಯಾವತ್ತೂ ಮರೆಯಕ್ಕಿಲ್ಲ. ಖುಷಿ ಹೆಚ್ಚಾದ್ರೆ ಇಬ್ರು ತಬ್ಗೊಳಕ್ಕಾಗಲ್ಲ ಕಣೋ. ಈ ನನ್ನ ಖುಷಿಗೆ ನೀನು ಕಾರಣ ಕಣ. ದೊಡ್ಡ ಮನಸ್ಸು ಮಾಡಿ ನಿಮ್ಮ ಮನೆ ಮಗಳನ್ನ ನನ್ನ ಮಗನ ಕೊಡೋಕೆ ಒಪ್ಕೊಂಡಿದೀಯ. ಈ ನಿನ್ನ ಉಪಕಾರ ನಾನು ಯಾವತ್ತೂ ಮರೆಯೋದಿಲ್ಲ. ಒಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಷ್ಟೇ. ಬರ್ತೀವಿ. ಆಗ್ಲಿ ಮಾವ. ಅಮ್ಮ, ಹೊಡೆದು ಬಡ್ದು ಚಿತ್ರಹಿಂಸೆ ಮಾಡ್ತೀರಾ? ನಂಗೆ ಪಾಲ್ ಕೊಡ್ಲಿಲ್ಲ ಅಂದ್ರೆ ಕಿರಿಕ್ ಜಾಸ್ತಿ ಮಾಡ್ತೀನಿ. ರಾಣಿಗೆ ಮನುಗೆ ಚಿಗವಂಗೆ ಅನ್ಯಾಯ ಮಾಡ್ತೀರಿ ಅಂತ ಹೊರ ಹೋಗಿ ಹೇಳ್ತೀನಿ. ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತೀಯಲ್ಲ. ಬ್ಯಾಡ ಬಾವ, ಬಸಿ ಸಮಾಧಾನವಾಗಿರಿ. ಸೋಮ ಬಾವ ಸಾಕು, ಸುಮ್ಕಿರಿ. ಅಲ್ಲ ಯಾರ್ ತವ ಏನ್ ಮಾತಾಡ್ತಿದ್ದೀರಾ? ತ್ಯಾವ್ರಂತ ಅಣ್ಣ, ತ್ಯಾವ್ತಿ ಅಂತ ಅತ್ತಿಗೆ. ಇವ್ರ ಆಶೀರ್ವಾದ ತಗೊಂಡು ಬಂಗಾರದಂಗ್ ಬದುಕ್ಬೇಕು ಅನ್ನೋದನ್ ಬಿಟ್ಟು ಮನೆ ವಿಷಯ ಎಲ್ಲ ಹೊರಗೆ ಹೇಳ್ತೀನಿ ಅಂತ ಹೆದರ್ಸ್ತಿದ್ದೀರಾ? ಮನೆ ಅಂದ್ರೆ ದೇವಸ್ಥಾನ ಅಂತಾರೆ. ಇವರೆಲ್ಲ ಈ ದೇವಸ್ಥಾನದಲ್ಲಿರೋ ದೇವ್ರುಗಳು. ಇಂಥವ್ರ ಬಗ್ಗೆನೇ ಈ ತರ ಮಾತಾಡ್ಬಿಟ್ರಲ್ಲ. ಛೇ, ನಾನಂತೂ ಯಾವುದೇ ಕಾರಣಕ್ಕೂ ನಿಮಗೆ ಕ್ಷಮಿಸಕ್ಕಿಲ್ಲ. ಅಷ್ಟಕ್ಕೂ ಇವ್ರು ಹೊಡೆದು ಬಡ್ದು ಅನ್ಯಾಯ ಮಾಡಿದ್ ಯಾರಿಗೆ? ನಮ್ಮೂರ್ ಜನಕ್ಕೂ. ಒಂದ್ಕಿತನಾದ್ರೂ ಹೊರಗಡೆ ಹೋಗಿ ಹೇಳ್ತೀವಿ ಅಂತ ಹೆದರ್ಸಿದೀವ? ರಾಣಿ, ಬೇಡ ಬಿಡಮ್ಮ, ದೊಡ್ಡ ವಿಷಯ ನಮ್ಗೆ ಯಾಕೆ? ನಾವಿಲ್ಲಿಂದ ಹೋಗ್ಬಿಡೋಣ, ನಡಿ. ಅತ್ತೆ, ಅದ್ ಹೆಂಗ್ ಹೊರಗೆ ಹೋಗಕ್ಕಾಯ್ತದೆ? ಇದು ನಮ್ಮನೆ.
ಇವರೆಲ್ಲ ನಮ್ಮವರು. ಇವರೆಲ್ಲ ನಮ್ಮನ್ನು ಹೊಡೆದಿರ್ಬೋದು, ಬಡ್ತಿರ್ಬೋದು, ಅನ್ಯಾಯನೂ ಮಾಡಿರ್ಬೋದು. ಹಾಗಂದ ತಕ್ಷಣ ನಮ್ಮವ್ರನ್ನ ನಾವು ಬಿಟ್ಕೊಡಕ್ಕಾಯ್ತದ? ನಾವೇ ಸುಮ್ಕಿದೀವಿ ಅಂದ್ಮ್ಯಾಕೆ ಇವ್ನ್ ಯಾವ ಸೀಮೆ ಮನ್ಸ ಅಂತ ಮಧ್ಯಕ್ಕೆ ಬಂದು ಹುಳಿ ಹಿಂಡಿ ಮನೆನ ಭಾಗ ಮಾಡ್ತಿರಕ್ಕೆ? ಏಯ್, ಜಾಸ್ತಿ ಮಾತಾಡ್ತಿದ್ಯಾ? ನನಗೆ ಚಿಕ್ಕ ವಯಸ್ಸಿಂದಲೂ ಈ ಮನೇಲಿ ಅನ್ಯಾಯನೇ ಮಾಡ್ತಾವ್ರೆ. ಈಗ ಕೇಳ್ತೀವಿ ಅಷ್ಟೇ. ಲೇ ಅರ್ಥ ಆಯ್ತದೆ ನೋವಾಯ್ತದೆ ಕಲ ಬೇಡ. ನೋವಾದ್ರೆ ನಿನ್ಗೈತದೆ, ನಂಗೈತದ? ಏನ್ ಮುಲಾ ಮಚ್ಬೇಕಾ? ವಾಗಯ್ಯೋ ಸೋಮೇಗೌಡ, ಇವರಿಬ್ರು ನನ್ನ ಅಕ್ಕ ಬಾವ. ಇವರಿಬ್ಬರ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನ್ ಸುಮ್ಗಿರಕ್ಕಿಲ್ಲ. ಇವತ್ತು ಹೇಳ್ತೀನಿ ಕೇಳು, ಈ ಆಸ್ತಿ ಇರೋದು ನನ್ನ ಹೆಸರಿಗೆ. ನನ್ನ ಆಸ್ತಿ ಇವರಿಬ್ಬರ ಹೆಸರಲ್ಲಿ ಮಾಡ್ತೀನಿ ಹೊರತು ನಿನ್ನ ಹೆಸರಿಗೆ ಒಂದ್ ನಯ ಪೈಸಾನು ಮಾಡಕ್ಕಿಲ್ಲ.